ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆನಲ್ಲಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಮೀನಾ ಕುಸುಮರ್ ಮನೆಗೆ ಬಂದಿರ್ತಾಳೆ. ಅಮ್ಮ ಎಂತಕ್ಕಮ್ಮ ಫೋನ್ ಮಾಡಿ ಬರಕ್ ಹೇಳ್ದೆ ಅಂತಾಳೆ ಮೀನಾ. ಕನಕ ಬಂದಿದ್ದಾಳೆ. ಬಂದಾಗಿದ್ದಾನು ಒಂಥರ ಇದ್ದಾಳೆ. ಊಟ ಮಾಡ್ತಿಲ್ಲ, ಯಾರ ಜೊತೆಗೂ ಮಾತಾಡ್ತಿಲ್ಲ ಅಂತಾರೆ ಕುಸುಮ ಅವರು. ಏನಾಯ್ತಮ್ಮ ಅವಳಿಗೆ ಅಂತ ಮೀನಾ ಕೇಳೋವಾಗ, ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು, ನಾನು ಎಷ್ಟೊಂದ್ಸಲ ಕೇಳ್ ನೋಡ್ದೆ, ಏನು ಇಲ್ಲ ಅಂತ ಹೇಳ್ತಿದ್ದಾಳೆ. ನೀನಾದ್ರೂ ಕೇಳು ಅಂತಾರೆ. ಸರಿ ನಮ್ಮ ಎಲ್ಲಿದ್ದಾಳೆ ಕನಕ ಅಂತಾಳೆ ಮೀನಾ. ಒಳಗಡೆ ಮಲಗಿದ್ದಾಳೆ ಅಂತಾರೆ ಕುಸುಮ ಅವರು. ಕನಕ ಅಂತ ಹೇಳಿ ರೂಮ್ ಒಳಗಡೆ ಹೋಗ್ತಾಳೆ ಮೀನಾ. ಬಾ ಅಕ್ಕ ಅಂತಾಳೆ ಕನಕ. ಏನಕ್ಕ ಆಗ್ ನೋಡ್ತಿದ್ಯಾ ನನ್ನ ಅಂತ ಕೇಳೋವಾಗ, ನನ್ನನ್ನ ನೇರವಾಗಿ ನೋಡು ಅಂತಾಳೆ ಮೀನಾ. ಕನಕ ಹಾಗೆ ನೋಡೋವಾಗ, ಏನೇ ಕನಕ ಮುಖ ಎಲ್ಲ ಹೀಗಾಗಿದೆ, ಏನಾಯ್ತು, ಆರೋಗ್ಯ ಸರಿ ಇಲ್ವಾ ಅಂತಾಳೆ ಮೀನಾ. ಆತರ ಎಲ್ಲ ಏನು ಇಲ್ಲ ಅಕ್ಕ, ಸರಿಯಾಗಿ ನಿದ್ದೆ ಮಾಡಿಲ್ಲ ಅಲ್ವಾ, ಅದಕ್ಕೆ ಈ ರೀತಿ ಇದೆ ಅಂತಾಳೆ. ನಿದ್ದೆ ಮಾಡಿಲ್ಲ ಅಂದ್ರೆ ಮುಖ ಈ ರೀತಿ ಇರುತ್ತಾ, ಏನು ಮೊದ್ಲು ಏನಾಯ್ತು ಅಂತ ಹೇಳು ಕನಕ ಅಂತಾಳೆ ಮೀನಾ. ಏನು ಇಲ್ಲ ಅಕ್ಕ, ನಾನ್ ಚೆನ್ನಾಗಿನೇ ಇದ್ದೀನಿ ಅಂತಾಳೆ. ಏನಾಯ್ತು ಅಂತ ಹೇಳು ಅಂತ ಮೀನಾ ಕನಕನ್ ಮುಖ ಮುಟ್ಟೋವಾಗ ಕನಕ ಕೈನ ಅಡ್ಡ ಹಿಡಿತಾಳೆ. ಆಗ ಮೀನಾ, ಏನೇ ಕನಕ ಇದು, ಬೆಳಗ್ಗೆ ಬ್ಯಾಂಡೇಜ್ ಹಾಕಿದ್ದಾರೆ ಅಂತಾಳೆ. ಏಟ್ ಬಿದ್ ಬಿಡ್ತಕ್ಕ ಅಂತಾಳೆ ಕನಕ. ನಿನ್ ಕೈಗೆ ಗಾಯ ಆಗಿರೋದಕ್ಕೂ ನಿನ್ ಮುಖ ಹೀಗೆ ಊದ್ಕೊಂಡಿರೋದಕ್ಕೂ ಏನ್ ಸಂಬಂಧ, ಏನ್ ನಡೀತು, ಎಲ್ಲಾದ್ರೂ ಬಿದ್ಯಾ ಅಂತ ಕೇಳ್ತಾಳೆ. ಏನು ಇಲ್ಲ ಅಂತ ಹೇಳ್ತಿದ್ದೀನಲ್ಲ ಅಕ್ಕ ಅಂತಾಳೆ. ಕನಕ, ನನ್ನ ಹತ್ರ ಸುಳ್ಳು ಹೇಳ್ಬೇಡ, ಏನ್ ನಡೀತು ಅಂತ ಸತ್ಯ ಹೇಳು ಅಂತಾಳೆ ಮೀನಾ. ನಾನ್ ಚೆನ್ನಾಗಿನೇ ಇದ್ದೀನಿ, ನನ್ನನ್ನ ಏನು ಕೇಳ್ಬೇಡ ಅಂತ ಹೇಳ್ತಾಳೆ. ಈಗ ಏನಾಯ್ತು ಅಂತ ಹೇಳ್ತಿ ಇಲ್ವೋ ಅಂತ ಮೀನಾ ಕೇಳೋವಾಗ, ಆಗ ಕನಕ ಜೋರಾಗಿ ಅಳ್ತಾ ತೊಡೆ ಮೇಲೆ ಮಲ್ಕೊಂಡು ಎಲ್ಲಾ ವಿಷಯನೂ ಹೇಳ್ತಾಳೆ. ಅರುಣ್ ಮನೆಯಲ್ಲಿರೋ ಸಾಮಾನ್ಗಳನ್ನೆಲ್ಲ ಬಿಸಾಡ್ತಿರೋವಾಗ ಕನಕ ಅಲ್ಲಿಗೆ ಬಂದು, ಏನಾಯ್ತು ರೀ ನಿಮ್ಗೆ, ಎಂತಕ್ ನೀವು ಎಲ್ಲಾನು ಹೊಡೆದಾಕ್ತಿದ್ದೀರಾ ಅಂತಾಳೆ. ಆಗ ಅರುಣ್, ಹೊಡೆದಾಕ್ತೀನಿ ಏನ್ ಇವಾಗ, ಇವನ್ನೆಲ್ಲ ಹೊಡೆದ್ರು ಹೊಡಿದಿದ್ರು ಏನ್ ವ್ಯತ್ಯಾಸ ಹಾಗಂತ ಹೇಳೋವಾಗ, ಏನ್ ತಿಕ್ರಿಗೆಲ್ಲ ಮಾತಾಡ್ತಿದ್ದೀರಾ ನೀವು, ಏನಾಯ್ತು ನಿಮ್ಗೆ ಅಂತಾಳೆ ಕನಕ. ಇದಕ್ಕೂ ಮೇಲೆ ಇನ್ನೇನಾಗ್ಬೇಕು ಅಂತಾನೆ ಅರುಣ್. ನೀ ಬರ್ತಾ ಬರ್ತಾ ಮುಂಚಿನ ತರ ಇಲ್ಲ, ನಮ್ ಬಾವ ಅಕ್ಕನ ಮನೆ ಒಳಗಡೆ ಬಿಡ್ದೆ ನಾಯಿ ಅಂತೆಲ್ಲ ಬೈದ್ರಿ ಅಂತಾಳೆ ಕನಕ. ಆಗ ಅರುಣ್, ನಾನ್ ಮಾತ್ರ ಹೇಳದ್ನಾ, ಅವನನ್ನು ಬದಲಾಗಿ ಹೇಳಿಲ್ವಾ, ನಾನ್ ಹೇಳಿದ್ ಮಾತ್ರ ನಿನ್ಗೆ ತಪ್ಪಾಗಿ ತಿಳಿತಿದೆ, ಅವ್ನು ಹೇಳಿದ್ ಮಾತ್ರ ತಪ್ಪಾಗಿ ತಿಳಿತಿಲ್ಲ ಅಲ್ವಾ ಅಂತಾನೆ ಅರುಣ್. ಆಗ ಕನಕ, ಅದನ್ನೆಲ್ಲ ಬಿಡಿ, ನಮ್ ಬಾವನೇ ಆಕ್ಸಿಡೆಂಟ್ ಮಾಡ್ಸಿದ್ರು ಅಂತ ನೀವು ಅವ್ರ ಬಗ್ಗೆ ಏನ್ ತಿಕ್ರಿ ಮಾತಾಡಿದ್ರಿ ಅಂತಾಳೆ. ಏನ್ ಮಾತಾಡ್ತಿದ್ಯಾ ಕನಕ, ನಮ್ಮಮ್ಮ ಸತ್ತೋಗಿದ್ದಾರೆ, ಆ ಚಿಂತೆ ಒಂಚೂರು ಇಲ್ದೆ ನಮ್ಮಮ್ಮನ್ನ ಸಾಯಿಸ್ತವನ್ಗೇನೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ಯಾ ಅಂತಾನೆ ಅರುಣ್. ಅತ್ತೆ ಸತ್ತೋಗಿದ್ದಾರೆ ಅನ್ನೋ ಚಿಂತೆ ನನ್ಗೂ ಇದೆ ರೀ, ನಾನು ಅವ್ರನ್ನ ಅತ್ತೆ ಅಂತ ನೋಡಿಲ್ಲ, ನಮ್ಮಮ್ಮನ್ ತರ ನೋಡಿದೆ ರೀ, ಆದ್ರೆ ನಾನ್ ಹೇಳಿದ್ದಕ್ಕೆ ಉತ್ತರ ಕೊಡದೆ ಈ ತರ ಸಂಬಂಧ ಇಲ್ಲದೆ ಮಾತಾಡೋದು ತಪ್ಪಾಗಿದೆ ಅಂತಾಳೆ ಕನಕ. ಆಗ ಅರುಣ್, ನನ್ಗೆ ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ನೀನ್ ಹೇಳ್ಕೊಡ್ಬೇಡ, ನಮ್ಮಮ್ಮ ಸತ್ತೋಗಿರೋದಕ್ಕೆ ಆ ಚೇತನ್ ಕಾರಣ, ಅವನು ನಿಮ್ ಬಾವನ್ ಕ್ಲೋಸ್ ಫ್ರೆಂಡು, ಅವ್ನು ಹೇಳಿರೋದ್ರಿಂದಾನೆ ಇವ್ನು ಹೀಗೆಲ್ಲ ಮಾಡಿರೋದು ಅಂತ ಅರುಣ್ ಹೇಳೋವಾಗ ಕನಕ, ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ, ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಕನಕ ಕೇಳೋವಾಗ, ಅರುಣ್, ಯಾರ್ ಹುಚ್ಚಿಡ್ದಿದೆ ಅಂತ ಹೇಳ್ತಿದ್ಯಾ ಅಂತ ಹೇಳಿ ಕಪಾಳು ಕೊಡಿತಾನೆ. ಗೊತ್ತಾಯ್ತು, ನಿನ್ಗೆ ನಿಮ್ ಬಾವನ್ ಮೇಲೆ ಹುಚ್ಚು ಜಾಸ್ತಿ ಆಗೋಗಿದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತಾನೆ. ಸಾಕು ನಿಲ್ಸಿ, ಅವ್ರ ಮೇಲಿರೋ ಕೋಪಕ್ಕೆ ಅತ್ತೆ ಸತ್ತೋಗಿರೋದಕ್ಕೆ ಅವರೇನೇ ಕಾರಣ ಅಂತ ಹೇಳ್ತಿದ್ದೀರಾ, ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ ಅಂತ ಕೇಳಿದ್ರೆ ನನ್ನನ್ನೇ ಹೊಡಿತಿದ್ದೀರಾ, ಹಾಗಿದ್ಮೇಲೆ ನೀವು ಹುಚ್ಚ ತಾನೆ ಅಂತಾಳೆ. ಆಗ ಅರುಣ್ ಕೋಪದಿಂದ ಏನೇ ಹೇಳ್ದೆ ನೀನು ಅಂತ ಹೇಳಿ ಕನಕನ ಕೆಳಗಡೆ ತಳ್ತಾನೆ. ಆಗ ಗಾಜಿನ ಚೂರುಗಳು ಬೆಳ್ಳಿಗೆ ಚುಚ್ಚುತ್ತೆ. ಇದಕ್ಕೂ ಮೇಲೆ ನೀನು ಅವ್ನಿಗೆ ಸಪೋರ್ಟ್ ಮಾಡಿ ಮಾತಾಡಿದ್ರೆ ನೀನ ಕೊಂದಾಕ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇದನ್ನೆಲ್ಲ ಕನಕ ಜೋರಾಗಿ ಅಳ್ತಾ ಮೀನಾ ಹತ್ರ ಹೇಳ್ತಾಳೆ. ನಾನು ನಿನ್ನೆ ರಾತ್ರಿ ಅಡ್ಗೆ ಮಾಡಿಲ್ಲ ಅಕ್ಕ, ಮೈಯೂ ಸರಿ ಇಲ್ಲ, ಮನ್ಸು ಸರಿ ಇಲ್ಲ, ಅದಕ್ಕೆ ನನ್ ಕೈಯಲ್ಲಿ ಅಡ್ಗೆ ಮಾಡಕ್ ಆಗಿಲ್ಲ. ಅವರು ಅವತ್ತು ಡ್ಯೂಟಿ ಮುಗಿಸ್ಕೊಂಡ್ ಬಂದ್ರಕ್ಕ, ಮನೆಯಲ್ಲಿ ಯಾಕೆ ಅಡ್ಗೆ ಮಾಡಿಲ್ಲ ಅಂತ ಹೇಳಿ ಮತ್ತೆ ನನ್ನನ್ನ ಹೊಡೆದ್ರಕ್ಕ ಅಂತ ಹೇಳಿ ಅಳ್ತಿರ್ತಾಳೆ ಕನಕ. ಏನೇ ಕನಕ, ಯಾಕೆ ಈ ಮನುಷ್ಯ ಈ ರೀತಿ ಇದಾರೆ, ನಮ್ಮ ಮೇಲಿರೋ ಕೋಪನ ನಿನ್ ಮೇಲೆ ತೋರಿಸ್ತಿದ್ದಾರೆ, ನನ್ ಕಂಡ ಆದ್ರೂ ಪರವಾಗಿಲ್ಲ, ಯಾವಾಗ್ಲಾದ್ರೂ ಕುಡಿತಾರೆ, ಯಾವಾಗ್ಲೂ ಒಂದ್ಸಲ ಜಗಳ ಮಾಡ್ತಾರೆ ಅಷ್ಟೇ, ಆದ್ರೆ ಇವ್ರ ತರ ಯಾವತ್ತೂ ನನ್ನನ್ನ ಹೊಡೆದಿಲ್ಲ, ಅವ್ರು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಒಳ್ಳೆ ಕೆಲ್ಸದಲ್ಲಿದ್ದಾರೆ, ಈ ತರ ಹೆಂಡ್ತಿನ ಹೊಡೆಯೋದಿಕ್ಕೆ ಪೊಲೀಸ್ ಕೆಲಸ ಮಾಡ್ತಿದಾರ ಅಂತಾಳೆ ಮೀನಾ. ಆಗ ಕನಕ, ಇಷ್ಟ ದಿನ ಚೆನ್ನಾಗೇ ಇದ್ರಕ್ಕ, ಆದ್ರೆ ನಾನ್ ನಿನ್ಗೆ ಮತ್ತೆ ಭಾವನ್ಗೆ ಸಪೋರ್ಟ್ ಮಾಡಿ ಮಾತಾಡದ್ನಲ್ಲ, ನಿನ್ಗೆ ನಿಮ್ ಅಕ್ಕ ಭಾವನೆ ಮುಖ್ಯ ಅಂತ ಹೇಳಿ ಅವ್ರ ಕೋಪ ಇನ್ನೂ ಜಾಸ್ತಿ ಆಯ್ತು ಅಂತಾಳೆ ಕನಕ. ಆಗ ಮೀನಾ, ಧೈರ್ಯ ಇದ್ರೆ ನನ್ನ ಹತ್ರ ಬಂದ್ ಮಾತಾಡ್ಬೇಕು ತಾನೆ, ನಿನ್ನ ಹೋಗಿ ಈ ರೀತಿ ಎಲ್ಲ ಹೊಡೆದಿದಾರಲ್ಲ, ನನ್ಗೆ ಅವ್ರ ಮೇಲಿರೋ ಮರ್ಯಾದಿನ ಅವ್ರೇ ಹಾಳು ಮಾಡ್ಕೊಂತಿದ್ದಾರೆ, ಇದೆಲ್ಲ ಏನಾದ್ರೂ ನಿಮ್ ಭಾವನ್ ಗೊತ್ತಾಯ್ತು ಅಂತ ಮೀನಾ ಹೇಳೋವಾಗ ಕನಕ, ಬೇಡ ಅಕ್ಕ, ಈ ವಿಷಯ ಮಾತ್ರ ಭಾವನ ಹತ್ರ ಹೇಳ್ಬೇಡ, ಭಾವನ್ಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನನ್ ಗಂಡನ ಹತ್ರ ಹೋಗಿ ಜಗಳ ಮಾಡ್ತಾರೆ, ಮೊದ್ಲೇ ಭಾವನ್ಗೆ ಅವ್ರಿಗೆ ಮನಸ್ತಾಪ ಇದೆ, ಇನ್ನು ಈ ವಿಷಯನೂ ಹೇಳಿದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ, ನಾನು ಈ ವಿಷಯ ಇನ್ನು ಅಮ್ಮನ ಹತ್ರನೂ ಹೇಳಿಲ್ಲ ಅಕ್ಕ ಅಂತಾಳೆ ಕನಕ. ಇದೆಲ್ಲ ನಿಮ್ ಭಾವನು ಗೊತ್ತಾದ್ರೆ ಏನ್ ಮಾಡ್ತಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು, ಅವ್ರು ಹೊಡೆಯೋದಕ್ಕೆ ಬಡಿಯೋದಕ್ಕೆ ಅಂತೆಲ್ಲ ಹೋಗ್ತಾರೆ, ಆಮೇಲೆ ಅರುಣ್ ಆ ಕೋಪನು ನಿನ್ ಮೇಲೆನೆ ತೋರಿಸ್ತಾರೆ, ನೀನ್ ಭಯ ಪಡ್ಬೇಡ ಕನಕ, ನಾನ್ ನಿಮ್ ಭಾವನ ಹತ್ರ ಏನು ಹೇಳೋದಿಲ್ಲ, ಆದ್ರೆ ಅರುಣ್ ಎಂತಿಗೆ ಈ ತರ ದಿಢೀರ್ ಅಂತ ಬದಲಾಗ್ಬಿಟ್ರು ಅಂತ ಗೊತ್ತಾಗ್ತಿಲ್ಲ ಅಂತಾಳೆ ಮೀನಾ. ಅವ್ರಿಗೆ ಅವ್ರ ಅಮ್ಮನ ಮೇಲೆ ಪ್ರೀತಿ ಜಾಸ್ತಿ ಅಕ್ಕ, ಅವ್ರು ಹೋಗಿರೋದನ್ನ ಇವ್ರ ಕೈಲಿ ಒಪ್ಕೊಳಕ್ ಆಗ್ತಿಲ್ಲ, ಅತ್ತೆ ಚೇತನ್ ಅಣ್ಣನ್ ಕಾರಿಂದ ಆಕ್ಸಿಡೆಂಟ್ ಆಗಿ ಸತ್ತೋಗಿರೋದ್ರಿಂದ ಭಾವನೆ ಕಾರಣ ಅಂತ ನಂಬ್ಕೊಂಡಿದ್ದಾರೆ, ಅದ್ರಿಂದಾಗಿನೇ ಅವ್ರು ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಕ್ಕ ಅಂತಾಳೆ ಕನಕ. ಆಗ ಮೀನಾ, ಕನಕ, ನೀನ್ ಚೆನ್ನಾಗ್ ಓದ್ಕೊಂಡು ಒಳ್ಳೆ ಕೆಲ್ಸಕ್ಕೂ ಹೋದೆ, ಒಳ್ಳೆ ಜೀವನನೂ ಸಿಕ್ತು ಅಂತ ಎಲ್ರು ಖುಷಿಯಾಗಿದ್ವಿ, ನಿನ್ ಗಂಡಂಗೆ ನಮ್ ಮೇಲೆ ಕೋಪ ಇದ್ರು ನಿನ್ನ ಚೆನ್ನಾಗ್ ನೋಡ್ಕೊಂತಾನೆ ಅಂತ ನಾವ್ ಅನ್ಕೊಂಡಿದ್ವಿ, ಅಪ್ಪ ಇರೋವರೆಗೂ ನಮ್ ಮೇಲೆ ಕೈ ಮಾಡಿದೇ ಇಲ್ಲ, ನಿನ್ನ ಈಗ ನೋಡ್ತಿದ್ರೆ ನನ್ಗೆ ತುಂಬಾ ಕಷ್ಟ ಆಗ್ತಿದೆ ಕನಕ ಅಂತಾಳೆ ಮೀನಾ. ಪರವಾಗಿಲ್ಲ ಬಿಡಕ್ಕ, ಸ್ವಲ್ಪ ದಿನಕ್ಕೆ ಎಲ್ಲ ಸರಿ ಹೋಗುತ್ತೆ ಅಕ್ಕ, ಇದ್ಯಾವ್ದನ್ನು ಅಮ್ಮನ ಹತ್ರ ಹೇಳ್ಬೇಡ ಅಂತಾಳೆ ಕನಕ. ಹೇಳೋದಿಲ್ಲ ಕನಕ, ನೀನು ಹೇಳ್ಬೇಡ, ನೀನ್ ಇಂಥ ಪರಿಸ್ಥಿತಿನಲ್ಲಿ ಇದೆಯಾ ಅಂತ ಗೊತ್ತಾದ್ರೆ ಅಮ್ಮನ ಕೈಲಿ ಸಹಿಸ್ಕೊಳಕ್ ಆಗೋದಿಲ್ಲ, ಅವ್ರು ನಿನ್ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಾರೆ, ನೀನ್ ಬೇಕಾದ್ರೆ ಸ್ವಲ್ಪ ದಿನ ಇಲ್ಲೇ ಇರು ಅಂತಾಳೆ ಮೀನಾ. ಆಗ ಕನಕ, ಇಲ್ಲ ಅಕ್ಕ, ಅವ್ರ ಹತ್ರ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ, ಸಾಯಂಕಾಲ ಮನೆಗೆ ಹೊರಟೋಗ್ತೀನಿ, ಅವರು ಮನೆಯಲ್ಲೇ ಇದ್ದಾರೆ ಅಂತಾಳೆ. ಸರಿ, ನೀನೇನು ಚಿಂತೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ, ಇರು ನಾನು ನಿಂಗೆ ಊಟ ತರ್ತೀನಿ ಅಂತ ಮೀನಾ ಹೋಗೋವಾಗ
ಅಕ್ಕ ಅದೆಲ್ಲ ಏನು ಬೇಡ ಅಂತಾಳೆ ಕನಕ. ಏ ಕನಕ, ಹೇಗಿದ್ರು ನೀನ್ ಊಟ ಮಾಡಿರಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಏಟ್ಗಳೆಲ್ಲ ಬೇರೆ ಬಿದ್ದಿದೆ, ದೇಹದಲ್ಲಿ ಏನ್ ಶಕ್ತಿ ತಾನೇ ಇರುತ್ತೆ, ನಾನ್ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ಇರು ಅಂತಾಳೆ ಮೀನಾ. ಮೀನಾ ಅಂತ ಕುಸುಮರ್ ಕೂಗೋವಾಗ ಅಮ್ಮ ಜ್ಯೂಸ್ ಮಾಡೋದಕ್ಕೆ ಯಾವ್ದಾದ್ರು ಹಣ್ಣಿದ್ಯಾ ಅಂತಾಳೆ ಮೀನಾ. ಅಡ್ಗೆ ಮನೇಲಿದೆ. ಕನಕ ಏನ್ ಹೇಳಿದ್ಲು, ಎಂತಿಗ್ ಬಂದಾಗಿಂದ ಸಪ್ಪಗಿದ್ದಾಳೆ, ಮುಖ ಬೇರೆ ಊದ್ಕೊಂಡಿರೋ ಆಗಿದೆ ಅಂತಾರೆ ಕುಸುಮರು. ಅದು ಅವಳು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಮ್ಮ, ಅದ್ರಿಂದಾಗಿ ಆ ರೀತಿ ಇದ್ದಾಳೆ ಅಂತಾಳೆ ಮೀನಾ. ಎಂತಿಗ್ ನಿದ್ದೆ ಮಾಡಿಲ್ಲ ಅಂತ ಕುಸುಮವ್ರು ಕೇಳೋವಾಗ ಇವಾಗ ತಾನೇ ಅವ್ರ ಅತ್ತೆ ತೀರೋಗಿದ್ದಾರೆ, ಅದನ್ನ ನೆನ್ಸ್ಕೊಂಡು ಅರುಣ್ ಮಲಗ್ದೇನೆ ಇದ್ದಾರೆ, ಇವಳನ್ನು ಅದನ್ನೇ ನೆನ್ಸ್ಕೊಂಡು ಚಿಂತೆ ಮಾಡ್ಕೊಂಡು ನಿದ್ದೆ ಮಾಡಿಲ್ಲ ಅಂತಾಳೆ ಮೀನಾ. ಆಗ ಕುಸುಮ ಅವರು, ದಿಢೀರಂತ ಈಗೆಲ್ಲ ಆಗುತ್ತಂತ ಯಾರು ಅನ್ಕೊಂಡಿದ್ರು, ಅವ್ರಿಗೆ ಇಷ್ಟ ಬೇಗ ಸಾವು ಬರ್ಬಾರ್ದಿತ್ತು, ಕನ್ಕುನ್ ಅವ್ರು ಎಷ್ಟ್ ಚೆನ್ನಾಗಿ ನೋಡ್ಕೊಂತಿದ್ರು, ದೇವ್ರ ಎಂತಿಕೆ ಒಳ್ಳೆಯವ್ರನ್ನ ಇಷ್ಟ ಬೇಗ ಅವನ ಹತ್ರ ಕರ್ಕೊಂತಾನೆ ಅಂತ ಗೊತ್ತಾಗ್ತಿಲ್ಲ ಅಂತ ಕುಸುಮವ್ರು ಹೇಳ್ತಿರ್ತಾರೆ. ಆಗ ಮೀನಾ, ಅಮ್ಮ ಸ್ವಲ್ಪ ದಿನ ಹೋದ್ರೆ ಎಲ್ಲ ಸರಿ ಹೋಗುತ್ತೆ, ಕನ್ಕುನ್ ಏನು ಕೇಳ್ಬೇಡಮ್ಮ, ಅವಳಿಗೆ ತೊಂದ್ರೆ ಕೊಡದೆ ಅವಳನ್ನ ಒಂಟಿಯಾಗಿ ಬಿಡಮ್ಮ, ಅವಳೇ ಸರಿ ಹೋಗ್ತಾಳೆ ಅಂತಾಳೆ ಮೀನಾ. ಸರಿ ಮೀನಾ, ಸ್ವಲ್ಪ ಇರು, ನಾನು ಹೋಗಿ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ಅಂತ ಕುಸುಮವ್ರು ಒಳಗಡೆ ಹೋಗ್ತಾರೆ. ಈ ಕಡೆ ಪಾರ್ಕ್ ಹತ್ರ ಮನೋಜ ಮತ್ತೆ ಪಾರ್ಕ್ ಫ್ರೆಂಡ್ ಬಂದಿರ್ತಾರೆ. ಬ್ರೋ ಚೆನ್ನಾಗಿ ಯೋಚನೆ ಮಾಡಿ, ಇವಾಗ ಒಳಗಡೆ ಹೋಗಿ ನೋಡೋದು ಅಷ್ಟೊಂದ್ ಮುಖ್ಯನಾ ಅಂತಾನೆ. ಆಗ ಮನೋಜ, ಅಲ್ಲ ಬ್ರೋ, ಅವಳು ಒಳ್ಳೆ ರೀತಿ ಮಾತಾಡೋದ್ಲಲ್ವಾ, ಈಗ ರೆಡ್ ಹ್ಯಾಂಡ್ ಆಗಿ ಸಿಗ್ಬಿಡ್ತಾಳೆ ಅಂತೇಳಿ ಒಳಗ್ ಬರ್ತಾನೆ. ಏನ್ ಬ್ರೋ ಅಂತ ಪಾರ್ಕ್ ಫ್ರೆಂಡ್ ಕೇಳೋವಾಗ ಮನೋಜ, ನಾನು ನೋಡಿದ್ರೆ ಅವಳು ಹುಷಾರಾಗ್ಬಿಡ್ತಾಳೆ, ಹುಲಿ ಬೇಟೆಗೆ ಹೇಗೋಗುತ್ತೆ ಅಂತಾನೆ ಮನೋಜ. ನಾನ್ ನೋಡಿಲ್ಲ ಅಂತಾನೆ ಪಾರ್ಕ್ ಫ್ರೆಂಡು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಿಧಾನಕ್ಕೆ ಹೋಗುತ್ತೆ, ಅದೇ ರೀತಿನೇ ಹೋಗ್ಬೇಕು, ಸೈಲೆಂಟ್ ಆಗಿ ಬಾ ಬ್ರೋ ಅಂತಾನೆ ಮನೋಜ. ಇದನ್ನೆಲ್ಲ ರೋಹಿಣಿ ನೋಡ್ತಿರ್ತಾಳೆ. ನೋಡಿದ್ಯಾ ಬ್ರೋ, ಆ ವ್ಯಕ್ತಿ ಹೇಳಿರೋ ಹಾಗೇನೆ ಅವಳು ಅಲ್ಲಿ ಕುತ್ಕೊಂಡಿದ್ದಾಳೆ ಅಂತಾನೆ ಮನೋಜ. ಹೌದು ಬ್ರೋ ಅಂತಾನೆ ಪಾರ್ಕ್ ಫ್ರೆಂಡು. ಇದನ್ನೆಲ್ಲ ಸೆಕ್ಯೂರಿಟಿ ಗಾರ್ಡ್ ನೋಡ್ತಿರ್ತಾರೆ. ನಂತರ ಆ ಲೋಗೋ ಜನಗಳ ಹತ್ರ ನೋಡಿ, ಅಲ್ಲಿ ಇಬ್ರು ಅಪರಿಚಿತರು ಕದ್ದು ಮುಚ್ಚಿ ಓಡಾಡ್ತಿದ್ದಾರೆ, ನನ್ಗೇನು ಅವ್ರ ಮೇಲೆ ಅನುಮಾನ, ನೀವೆಲ್ಲ ನನ್ ಜೊತೆ ಬರ್ತೀರಾ ಅಂತಾರೆ. ಸರಿ ಅಂತೇಳಿ ಅಲ್ಲಿರೋ ಜನಗಳೆಲ್ಲ ಬರ್ತಾರೆ. ಈ ಕಡೆ ಪಾರ್ಕ್ ಫ್ರೆಂಡು, ಅಯ್ಯೋ ಬ್ರೋ, ಒಬ್ರೇ ಇದಾರಲ್ಲ, ಜೊತೆನಲ್ಲಿ ಯಾರು ಇಲ್ವಲ್ಲ ಅಂತಾನೆ. ಅವನೇನು ಊಟ ಮಾಡಕ್ ಹೋಗಿರ್ತಾನೇನೋ ಅಂತ ಅನ್ಕೊಂಡಿದೀನಿ ಅಂತ ಮನೋಜ ಹೇಳೋವಾಗ, ಹೌದಾ ಬ್ರೋ, ನೀವು ತುಂಬಾ ಡೌಟ್ ಪಡ್ತಿದ್ದೀರಾ ಅಂತ ಪಾರ್ಕ್ ಫ್ರೆಂಡ್ ಕೇಳೋವಾಗ, ಒದೆ ತಿಂದವನು ನಾನು ಅಂತಾನೆ ಮನೋಜ. ಸರಿ, ಈಗ ಏನ್ ಮಾಡ್ಬೇಕಂತ ಅನ್ಕೊಂಡಿದೀರಾ ಅಂತ ಪಾರ್ಕ್ ಫ್ರೆಂಡ್ ಕೇಳೋವಾಗ, ಅವನು ಬರ್ತಾನ ಅಲ್ವಾ ಅಂತ ವೇಟ್ ಮಾಡಿ ನೋಡೋಣ ಅಂತಾನೆ. ಆಮೇಲೆ ಏನ್ ಮಾಡ್ತೀರಾ ಬ್ರೋ ಅಂತ ಕೇಳೋವಾಗ, ಈಗ್ಲೇ ಇಲ್ಲೇ ಅವಳನ್ನ ಎಲ್ಲಾರ ಮುಂದೆನೂ ಅವಮಾನ ಮಾಡ್ತೀನಿ ಅಂತಾನೆ ಮನೋಜ. ಆಗ ಅಲ್ಲಿಗೆ ಸೆಕ್ಯೂರಿಟಿ ಜನಗಳನ್ನ ಕರ್ಕೊಂಡ್ ಬರ್ತಿರ್ತಾರೆ. ಆಗ ಪಾರ್ಕ್ ಫ್ರೆಂಡು, ಹೇಳಿ ಬ್ರೋ ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಅವರನ್ನ ನೋಡಿ ಅಲ್ಲಿಂದ ಹೋಗೋವಾಗ ಅಲ್ಲಿಗೆ ಜನಗಳು ಬಂದು, ಏನ್ರೋ ಮಾಡ್ತಿದ್ದೀರಾ ಪೋಲಿಗಳ, ನಿಮ್ಮನ್ನೆಲ್ಲ ಸುಮ್ನೆ ಬಿಡ್ಬಾರ್ದು ಅಂತ ಹೇಳಿ ಮನೋಜನ ಹೊಡೆಯೋದಕ್ಕೆ ಕೈ ಎತ್ತುತ್ತಿರ್ತಾರೆ. ಆಗ ಮನೋಜ ಪಾರ್ಕ್ ಫ್ರೆಂಡ್ ನ ಕೂಗೋವಾಗ, ಹಲೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅವರು ನಮ್ ಬಾಸು, ನಾನ್ ಸುಮ್ನೆ ಅವ್ರ ಜೊತೆ ಇಲ್ಲಿಗೆ ಬಂದೆ ಅಂತ ಹೇಳಿ ಓಡೋಗೋವಾಗ ರೋಹಿಣಿ ನೋಡ್ತಾಳೆ. ಏನು ಅಲ್ಲಿ ಸೀರೆ ಹುಟ್ಟಿರೋ ಹುಡುಗಿನ ನೋಡ್ಕೊಂಡು ನಿಂತಿದ್ಯಾ, ಹುಡುಗಿಯನ್ನ ಒಂಟಿಯಾಗಿರೋದಕ್ಕೂ ಬಿಡಲ್ವಾ ನೀನು, ನಿಮ್ಮನ್ನೆಲ್ಲ ಸುಮ್ನೆ ಬಿಡ್ಬಾರ್ದು, ನಲಕ್ಕೆ ಹಾಕುದ್ರೇನೆ ನಿಮ್ಮಂತವ್ರಿಗೆ ಬುದ್ಧಿ ಬರೋದು ಅಂತ ಹೇಳಿ ಹೊಡೆಯುವಾಗ ಅಲ್ಲಿಗೆ ರೋಹಿಣಿ ಬರ್ತಾಳೆ. ನಿಲ್ಸಿ, ಎಲ್ರು ಎಂತಿಕ್ ಅವ್ರನ್ನ ಹೊಡೆಯೋದಕ್ಕೆ ಹೋಗ್ತಿದ್ದೀರಾ ಅಂತಾಳೆ ರೋಹಿಣಿ. ಇವ್ರು ಏನ್ ಮಾಡಿದ್ರು ಅಂತ ಗೊತ್ತಾ ನಿಮ್ಗೆ, ನಿಮ್ಮನ್ನ ಮನೆಯಲ್ಲಿ ನಿಂತ್ಕೊಂಡು ನೋಡ್ತಿದ್ದ ಅಂತಾರೆ, ಸೀರೆನಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ವರ್ಣಿಸ್ತಿದ್ದಾನೆ, ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಮದ್ವೆ ಆಗಿರೋ ಹೆಣ್ಣು ಅಂತ, ಬೇರೆಯವ್ರ ಹೆಂಡ್ತಿನ ನೋಡ್ಕೊಂಡು ಕಮೆಂಟ್ ಕೊಡ್ತಿದ್ದಾನೆ ಇವನು, ಇಂಥವ್ರನ್ನೆಲ್ಲ ಸುಮ್ನೆ ಬಿಡ್ಬಾರ್ದು ಅಂತಾರೆ. ಆಗ ಮನೋಜ, ಅಯ್ಯೋ ಅವಳು ನನ್ನ ಹೆಂಡ್ತಿ ಅಂತಾನೆ. ಏನೋ ಹೆಂಡ್ತಿನ ಸುಳ್ಳು ಬೇರೆ ಹೇಳ್ತೀಯ ನೀನು ಅಂತಾರೆ ಅಲ್ಲಿರೋ ಜನಗಳು. ನಿಜನೇ ಹೇಳ್ತಿರೋದು ಅಂತಾನೆ. ಏನಮ್ಮ ಇವನು ಹೇಳ್ತಿರೋದು ನಿಜನಾ ಅಂತ ಕೇಳ್ತಾರೆ. ಹೌದು ಸತ್ಯನೇ, ಅವರು ನನ್ನ ಹಸ್ಬೆಂಡ್ ಅಂತಾಳೆ ರೋಹಿಣಿ. ಆಗ ಅಲ್ಲಿರೋ ಜನಗಳು, ಏನಪ್ಪ ನೀನು ನಿನ್ ಹೆಂಡ್ತಿನ ಕಳ್ತನದಿಂದ ನೋಡ್ತಿದ್ಯಾ, ನಿಂತರ ವ್ಯಕ್ತಿನ ನಾನು ಇವತ್ತೇನಪ್ಪ ನೋಡ್ತಿರೋದು, ಎಲ್ರು ಹೋಗಿ ಅಂತಾರೆ. ಎಲ್ರು ಅಲ್ಲಿಂದ ಹೋಗ್ತಾರೆ. ಆಗ ಅಲ್ಲಿಗೆ ಪಾರ್ಕ್ ಫ್ರೆಂಡ್ ಬರ್ತಾನೆ. ಬ್ರೋ ಎಲ್ಲ ಮಾತಾಡಿ ಮುಗಿಸುದ್ರಾ ಅಂತಾನೆ. ನೀವಿಬ್ರು ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ರೋಹಿಣಿ ಕೇಳೋವಾಗ, ಕೇಳ್ತಿದ್ದೀರಾ ತಾನೆ, ಹೇಳಿ ಬ್ರೋ ಅಂತಾನೆ ಪಾರ್ಕ್ ಫ್ರೆಂಡು. ಅದು ಒಂದ್ ಕಾಲ್ ಬಂದಿತ್ತು ಅಂತಾನೆ. ಹೌದಾ, ಯಾರ್ ಮಾಡಿದ್ದು ಅಂತಾಳೆ ರೋಹಿಣಿ. ಆಗ ಮನೋಜ, ನಿನ್ಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರು, ಅದಕ್ಕೆ ನೋಡೋಣ ಅಂತ ಬಂದ್ವಿ ಅಂತಾನೆ. ಪಾರ್ಕ್ ನಲ್ಲಿ ನನ್ಗೆಂತಿಕೆ ಆಕ್ಸಿಡೆಂಟ್ ಆಗುತ್ತೆ ಅಂತ ರೋಹಿಣಿ ಕೇಳೋವಾಗ, ಫೋನ್ ನಲ್ಲಿ ಹಾಗೇನೆ ಹೇಳಿದ್ದು ಅಂತಾನೆ ಮನೋಜ. ನಾನ್ ಚೆನ್ನಾಗಿದ್ದೀನಿ, ನನ್ಗೆ ಏನಾಯ್ತು ಅಂತ ಬೈದಿಂದ ಇಷ್ಟು ದೂರ ಬಂದಿದ್ದೀರಲ್ವಾ, ಥ್ಯಾಂಕ್ಸ್ ಮನೋಜ್ ಅಂತಾಳೆ ರೋಹಿಣಿ. ಆಗ ಪಾರ್ಕ್ ಫ್ರೆಂಡು, ಇದೆಲ್ಲ ಏನೋ ಪ್ಲಾನ್ ತರ ಇದೆ ಅಂತ ಹೇಳೋವಾಗ, ಇವ್ರಿಗೆ ನನ್ ಮೇಲೆ ಇನ್ನೂ ಲವ್ ಇದೆ, ಅದು ನನಗ್ ಚೆನ್ನಾಗ್ ಗೊತ್ತು, ಆದಷ್ಟು ಬೇಗ ನನ್ನನ್ನ ಹೆಂಡ್ತಿ ಅಂತ ಒಪ್ಕೊಂತಾರೆ ಅಂತಾಳೆ ರೋಹಿಣಿ. ಆಗ ಮನೋಜ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಮೀನಾ ಅರುಣ್ ಮನೆ ಹತ್ರ ಬರ್ತಾಳೆ. ಆಗ ಅರುಣ್ ಹೊರಗ್ ಬಂದು, ಕನಕ ಮನೆ ನಿಲ್ಲಿಲ್ಲ, ಕೆಲ್ಸಕ್ ಹೋಗಿದ್ದಾಳೆ ಅಂತಾನೆ ಅರುಣ್. ಗೊತ್ತು, ನಾನ್ ನಿಮ್ಮನ್ ನೋಡೋಣ ಅಂತ ಹೇಳಿ ಬಂದೆ ಅಂತಾಳೆ ಮೀನಾ. ಒಳಗ್ ಬನ್ನಿ ಅಂತಾನೆ ಅರುಣ್. ಏನ್ ಹೇಳಿ, ಏನ್ ವಿಷಯ ಅಂತಾನೆ ಅರುಣ್. ಅವತ್ತು ನಾವಿಲ್ಲಿಗ್ ಬಂದಾಗ ನನ್ ಗಂಡನೇ ನಿಮ್ಮಮ್ಮ ತೀರೋಗಿರೋದಕ್ಕೆ ಕಾರಣ ಅಂತ ಹೇಳಿದ್ರಿ, ಆದ್ರಿಂದ ನಿಮ್ಮಮ್ಮನ್ ಮುಖ ನೋಡೋದಕ್ಕೂ ನಮ್ಗೆ ಅನುಮತಿ ಕೊಟ್ಟಿಲ್ಲ ಅಂತಾಳೆ ಮೀನಾ. ಅದೇ ತಾನೇ ಸತ್ಯ ಅಂತಾನೆ ಅರುಣ್. ನೀವ್ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅರುಣ್ ಅವ್ರೆ, ಚೇತನ್ ಅಣ್ಣ ಇದಾರಲ್ಲ ನನ್ ಗಂಡನ್ ಕ್ಲೋಸ್ ಫ್ರೆಂಡೇ, ಆದ್ರೆ ಅವತ್ತು ಆಕ್ಸಿಡೆಂಟ್ ಆದಾಗ ಕಾರ್ ಓಡಿಸ್ತಿದ್ದು ನನ್ ಗಂಡ ಅಲ್ಲ, ಚೇತನ್ ಅಣ್ಣನೇ. ನೀವು ಬೇಡದೆ ಇದ್ರಲ್ಲಿ ನನ್ ಗಂಡನ ಮಧ್ಯದಲ್ಲಿ ತರೋದು ನ್ಯಾಯನಾ, ಅವ್ರಿಗೂ ಇದಕ್ಕೂ ಏನ್ ಸಂಬಂಧ ಇದೆ ಅಂತಾಳೆ ಮೀನಾ. ಆಗ ಅರುಣ್, ನನ್ಗೂ ಸೂರ್ಯನ್ಗೂ ಮೊದ್ಲಿಂದ ಆಗ್ಬರಲ್ಲ ಅಂತ ಆ ಚೇತನ್ಗೂ ಚೆನ್ನಾಗ್ ಗೊತ್ತು, ಇದೇ ಚೇತನ್ ಒಂದ್ಸಲ ನಮ್ಮನೆ ಹತ್ರ ಬಂದು ಸಮಸ್ಯೆನೆಲ್ಲ ಮಾಡಿದ್ದ, ಅದಕ್ಕೂ ಕಾರಣ ನಿಮ್ ಗಂಡನೇ. ಅಷ್ಟ್ ಮಾತ್ರ ಅಲ್ಲ, ಎಷ್ಟೊಂದ್ಸಲ ನಿಮ್ ಗಂಡನ್ ಜೊತೆ ಬಂದು ನನ್ನ ಹತ್ರ ಗಲಾಟೆ ಮಾಡಿದಾನೆ,
ಇನ್ನೊಂದ್ಸಲ ಆ ಚೇತನು ಅವ್ನ್ ಬಾಮೈದನ್ ಜೊತೆ ಗಾಡಿನಲ್ಲಿ ಬರೋವಾಗ ಹೆಲ್ಮೆಟ್ ಹಾಕಿಲ್ಲ ಅಂತ ಅವ್ನ್ ಬಾಮೈದನ್ನ ಹೊಡೆದಿದ್ದೆ. ಆ ಕೋಪದಲ್ಲಿ ಅವನು ನಿಮ್ ಗಂಡನ ಹತ್ರ ತಪ್ಪಾಗಿ ಹೇಳಿದಾನೆ. ಸಮಯ ನೋಡಿ ನಮ್ಮ ಅಮ್ಮನ್ನೇ ಕೊಂದ್ಬಿಟ್ಟ. ನಿಮ್ ಗಂಡನ್ಗೆ ಇದೆಲ್ಲ ಗೊತ್ತಿಲ್ಲದೆ ನಡೆದಿರೋದಿಲ್ಲ. ನಿಮ್ ಗಂಡನ್ಗೋಸ್ಕರನೇ ಆ ಚೇತನು ನಮ್ಮಮ್ಮನ ಮೇಲೆ ಕಾರ್ ಹರಿಸಿ ಆಕ್ಸಿಡೆಂಟ್ ಮಾಡಿ ಕೊಂದಿದ್ದಾನೆ ಅಂತಾನೆ ಅರುಣ್. ಆಗ ಮೀನಾ, ನೀವು ಪೊಲೀಸು, ನಡೆದೇ ಇರೋದನ್ನೆಲ್ಲ ಯೋಚನೆ ಮಾಡಿ ಮಾತಾಡ್ತೀರಾ. ಆದ್ರೆ ನ್ಯಾಯ ಅಂತ ಒಂದಿದೆ ಅಲ್ವಾ? ನೀವ್ ಹೇಳಿರೋ ರೀತಿ ಕೋಪ ಇತ್ತು ಅಂತಾನೆ ತಿಳ್ಕೊಳ್ಳಿ. ಆದ್ರೆ ಕೊಲ್ಲೋ ಮಟ್ಟಿಗೆ ನನ್ನ ಗಂಡ ಚೇತನಣ್ಣ ಅಷ್ಟೊಂದ್ ಕೆಟ್ಟವರಲ್ಲ. ಅದು ಗೊತ್ತಿಲ್ಲದೆ ನಡೆದಿರೋ ಆಕ್ಸಿಡೆಂಟ್ ಅಂತೇಳಿ ಮೀನಾ. ಆಗ ಅರುಣ್, ಯಾರಾದ್ರೂ ಇದನ್ನ ಮಾಡಿದಿದ್ರೆ ನನ್ನ ಆಕ್ಸಿಡೆಂಟ್ ಅಂತ ಅನ್ಕೊಂತಿದ್ದೆ. ಆದ್ರೆ ನಿಮ್ ಗಂಡನ್ಗೂ ನನಗೂ ಆಗ್ಬರಲ್ಲ. ಅವ್ನ್ ಫ್ರೆಂಡ್ ಚೇತನು ಕಾರಲ್ಲಿ ಬಂದು ನಮ್ಮ ಅಮ್ಮನ್ ಗುದ್ದಿದ್ದಾನೆ. ಅದೊಂದು ಆಕ್ಸಿಡೆಂಟ್ ಅಂತ ನನ್ ಕೈಲಿ ಒಪ್ಕೊಳಕ್ ಆಗಲ್ಲ ಅಂತಾನೆ. ಆಗ ಮೀನಾ, ಅರುಣ್ ಅವ್ರೆ, ಬೇಡ್ದೆ ಅವ್ರನ್ನ ಇದ್ರಲ್ಲಿ ಸೇರ್ಸೋದಿಕ್ಕೆ ನೋಡ್ತಿದ್ದೀರಾ. ಈಗ ನೀವ್ ಹೇಳಿದ್ರಲ್ಲ ನಿಮ್ಗೂ ನನ್ ಗಂಡನ್ಗೂ ಆಗ್ಬರಲ್ಲ ಅಂತ. ಆ ಒಂದ್ ಕಾರಣಕ್ಕಾಗಿನೇ ನನ್ ಗಂಡನ ಮೇಲೆ ಆರೋಪ ಮಾಡ್ತಿದ್ದೀರಾ. ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ನೋಡಿ. ಸತ್ಯ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ನೀವು ನಿಮ್ ತಾಯಿ ಸತ್ತಿರೋ ದುಃಖದಲ್ಲಿದ್ದೀರಾ. ಅದ್ರಿಂದಾಗಿನೇ ನೀವು ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ, ನಡ್ಕೊಂತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ ಗಂಡನ ಮೇಲೆ ನಿಮ್ಗೆ ಕೋಪ ಇರ್ಬೋದು, ಅವ್ರಿಗೂ ನಿಮ್ ಮೇಲೆ ಕೋಪ ಇರ್ಬೋದು. ಆದ್ರೆ ಇಲ್ಲಿ ಎಲ್ಲದಕ್ಕೂ ಮೇಲೆ ನನ್ಗೆ ಕನ್ಕನ್ ಜೀವನ ತುಂಬಾ ಮುಖ್ಯ. ನಿಮ್ ತಾಯಿನ ಕಳ್ಕೊಂಡು ನೀವು ಕಷ್ಟ ಪಡ್ತಿದ್ದೀರಾ. ಕನಕ ನಿಮ್ ಪರಿಸ್ಥಿತಿನ ಅರ್ಥ ಮಾಡ್ಕೊಂತಾಳೆ. ಯಾಕಂದ್ರೆ ಅವಳು ನಿಮ್ ಮೇಲೆ ಅಷ್ಟರ ಮಟ್ಟಿಗೆ ಪ್ರೀತಿ ಇಟ್ಟಿದ್ದಾಳೆ. ನಿಮ್ ತಾಯಿ ನಿಮ್ ಮೇಲೆ ಇಟ್ಟಿರೋ ಮಮತೆ ವಾತ್ಸಲ್ಯನ ಕನಕ ನಿಮ್ಗೆ ಇನ್ ಮುಂದೆ ಕೊಡ್ತಾಳೆ. ನೀವಿಬ್ರು ಸಂತೋಷವಾಗಿರ್ಬೇಕು. ಅದೇ ನನ್ಗೂ ಬೇಕಾಗಿರೋದು. ಕನಕ ತುಂಬಾ ಒಳ್ಳೆ ಹುಡ್ಗಿ. ಎಷ್ಟೇ ಸಮಸ್ಯೆ ಬಂದ್ರು ನೀವೇ ಬೇಕಂತ ಹೇಳಿ ಹೋರಾಡಿ ನಿಮ್ಮನ್ನೇ ಮದುವೆ ಮಾಡ್ಕೊಂಡ್ಲು. ಅವಳನ್ನ ನೀವ್ ಚೆನ್ನಾಗ್ ನೋಡ್ಕೋಬೇಕು. ನೀವ್ ಓದ್ಕೊಂಡಿರೋರು, ಅರ್ಥ ಮಾಡ್ಕೊಂತೀರಾ ಅಂತ ಅನ್ಕೊಂಡಿದೀನಿ. ನಾನ್ ಇಲ್ಲಿಗ್ ಬಂದಿದ್ದು ನಿಮ್ ಜೊತೆ ಮಾತಾಡಿದ್ದು ಯಾವ್ದನ್ನು ಕನ್ಕೊಂಡ್ ಗೊತ್ತಾಗದ್ ಬೇಡ ಅಂತೇಳಿ ಅಲ್ಲಿಂದ ಹೋಗ್ತಾಳೆ ಮೀನಾ. ಈ ಕಡೆ ಕಾಫಿ ತಗೊಳ್ಳಿ ಮಾವ ಅಂತೇಳಿ ಮೀನಾ. ಅತ್ತೆ ನಿಮ್ಗೆ ಕಾಫಿ ಅಂತ ಮೀನಾ ಕೇಳೋವಾಗ ಬೇಡ ಕುಡ್ಕೊಂಡ್ ಬರ್ತಿದೀನಿ ಅಂತೇಳಿ ಶಾಂತಿ. ಆಗ ರಂಗನಾಥ್ ಅವರು, ಹೊರಗಡೆ ಕಾಫಿನೆಲ್ಲ ಕುಡಿಯೋಕೆ ಪ್ರಾರಂಭ ಮಾಡ್ಬಿಟ್ಯಾ ಹಾಗಂತ ರಂಗನಾಥ್ ಅವ್ರು ಕೇಳೋವಾಗ, ಲಾಯರ್ನ ನೋಡಕ್ ಹೋಗಿದ್ದೇರಿ, ಹಾಗೆ ಕುಡ್ಕೊಂಡ್ ಬಂದ್ವಿ ಅಂತೇಳಿ ಶಾಂತಿ. ಏನ್ ಹೇಳಿದ್ರು ಅಂತ ರಂಗನಾಥ್ ಅವ್ರು ಕೇಳೋವಾಗ, ಅಪ್ಪ ಡಿವೋರ್ಸ್ ಕೇಸ್ ಹಿಯರಿಂಗ್ ಬುಧವಾರ ಅಂತ ಹೇಳಿದ್ರಪ್ಪ ಅಂತಾನೆ ಮನೋಜ. ಒಂದೊಂದ್ ದಿನ ಅಂತೇಳಿ ಮುಂದೂಡ್ತಾನೆ ಇದೆ ಕೇಸು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಸೂರ್ಯ, ಹೌದಪ್ಪ, ಆ ಪಾರ್ಲರ್ ಅಮ್ಮ ವಾದ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ಹೊಸ ಸುಳ್ಳುಗಳನ್ನ ಹೇಳ್ತಾನೆ ಬರ್ತಿದ್ದಾರೆ. ವಾಯ್ದೆ ಅಂತೇಳಿ ಪೋಸ್ಟ್ಪೋನ್ ಮಾಡ್ತಾನೆ ಇದಾರೆ ಅಂತ ಸೂರ್ಯ ಹೇಳ್ತಾನೆ. ಆಗ ಮನೋಜ, ಆ ತರ ಎಲ್ಲ ಏನು ಇಲ್ಲ, ಈ ಸಲ ಡಿವೋರ್ಸ್ ಸಿಗುತ್ತೆ ಅಂತ ಲಾಯರ್ ಹೇಳಿದ್ದಾರೆ ಅಂತಾನೆ. ಆಗ ರಂಗನಾಥ್ ಅವರು, ಏ ಮನೋಜ, ಇಬ್ರು ಮನ್ಸು ಒಪ್ಪಿಗೆ ಕೊಟ್ರೇನೆ ಒಂದೇ ದಿನಕ್ಕೆ ಮದ್ವೆ ಆಗುತ್ತೆ. ಆದ್ರೆ ದೂರ ಆಗ್ಬೇಕಂತ ನಿರ್ಧಾರ ಮಾಡಿ ಅದ್ರಲ್ಲೊಬ್ರು ಜೀವನ ಮಾಡ್ಬೇಕಂತ ಆಸೆ ಪಟ್ರೆ ತೀರ್ಪು ಬೇಗ ಅಂತೂ ಬರಲ್ಲ ಅಂತಾರೆ. ಅದೆಲ್ಲ ಬರುತ್ತೆ ರೀ. ಆ ಪಾರ್ಲರ್ನೋರ್ ಬಗ್ಗೆ ಸತ್ಯ ಗೊತ್ತಿರೋರು ಯಾರಾದ್ರೂ ಇದ್ರೆ ಕೋರ್ಟ್ ಅಲ್ಲಿ ಬಂದು ಹೇಳ್ಬೇಕು ಅಂತ ಲಾಯರ್ ಹೇಳಿದ್ದಾರೆ ಅಂತೇಳಿ ಶಾಂತಿ. ನಮ್ ಕುಟುಂಬನ ಬಿಟ್ಟು ರೋಹಿಣಿ ಬಗ್ಗೆ ಸತ್ಯ ತಿಳಿದಿರೋರು ಯಾರಿದ್ದಾರೆ? ಏ ಮನೋಜ, ನೀನು ಗೊತ್ತಾ ಅಂತಾರೆ ರಂಗನಾಥ್ ಅವರು. ನನಗ್ ಗೊತ್ತಿಲ್ಲ ಅಂತಾನೆ ಮನೋಜ. ಆಗ ಸೂರ್ಯ, ಅದೇ ಒಬ್ರಿದಾರಲ್ಲಪ್ಪ ಪಾರ್ಲರ್ ಅಮ್ಮ ಫ್ರೆಂಡ್ ಪೂಜಾ ಅಂತಾನೆ. ಆಗ ಮೀನಾ, ಹೌದು ರೀ, ರೋಹಿಣಿ ಬಗ್ಗೆ ಎಲ್ಲ ಸತ್ಯ ಗೊತ್ತಿದೆ ಅಂತಾಳೆ. ಆಗ ಶಾಂತಿ, ಏನೇ ಗೊತ್ತಿರೋದು, ಎಲ್ಲ ಸತ್ಯ ಗೊತ್ತಿದ್ರು ಅವಳೇ ಮುಚ್ಚಿಟ್ಟಿರೋದು. ಈಗ ಅವಳೇ ಬಂದು ಕೋರ್ಟಲ್ಲಿ ಸತ್ಯ ಹೇಳ್ತಾಳ ಅಂತಾಳೆ. ಅತ್ತೆ, ನಾನ್ ಹೇಳಿದ್ರೆ ಖಂಡಿತ ಅವ್ರು ಬರ್ತಾರೆ ಅಂತಾಳೆ ಮೀನಾ. ಆಗ ಸೂರ್ಯ, ಮೀನಾ, ಸಂತು ಹತ್ರ ಮೊದ್ಲೇ ಹೇಳ್ಬಿಟ್ಟಿದೀನಿ. ಏನಂತಂದ್ರೆ ಅವ್ರಿಬ್ರು ಊರ್ಗ್ ಹೋಗಿದ್ದಾರೆ. ಇವತ್ ನೈಟ್ ಮನೆಗ್ ಬರ್ತೀನಿ ಅಂತ ಹೇಳಿದ್ದಾರೆ, ಮಾತಾಡ್ತೀನಿ ಅಂತಾನೆ. ಅವಳಿಂದ ಮನೋಜನ್ಗೆ ಡಿವೋರ್ಸ್ ಸಿಕ್ಕಿ ಆ ದರಿದ್ರ ಇವನನ್ನ ಬಿಟ್ಟೋದ್ರೆ ಅಷ್ಟೇ ಸಾಕು. ಆಮೇಲೆ ಮನೆಯಲ್ಲಿ ಒಂದ್ ಪೂಜೆ ಮಾಡಿಸಿ ಮನೋಜನ್ಗೆ ತಕ್ಕಾಗ ಒಂದ್ ಹುಡ್ಗಿನ ನೋಡಿ ಮದ್ವೆ ಮಾಡ್ಬೇಕು ಅಂತೇಳಿ ಶಾಂತಿ. ಆಗ ರಂಗನಾಥ್ ಅವರು, ನೋಡೇ ಶಾಂತಿ, ಮೊದ್ಲು ಡಿವೋರ್ಸ್ ಸಿಗ್ಲಿ, ಅಷ್ಟರೊಳಗಡೆ ಅವಸರ ಪಡ್ಬೇಡ, ಹೇಳೋ ಸುಲಭ, ಅದಕ್ಕೆ ಅಂತ ರೀತಿ ಇರುತ್ತಲ್ವಾ ಅಂತಾರೆ ರಂಗನಾಥ್ ಅವರು. ಆಗ ಶಾಂತಿ, ಎಂತಕ್ಕೆ ಇವನ್ಗೆ ಮದ್ವೆ ಮಾಡ್ಬಾರ್ದ ಅಂತಾಳೆ. ಆಗ ರಂಗನಾಥ್ ಅವರು, ಅದು ಅವನಿಷ್ಟ. ಆದ್ರೆ ಮನೋಜ, ಇನ್ನೊಂದ್ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂತಿದ್ಯಾ, ರೋಹಿಣಿ ಇವನ್ ಜೊತೆ ಬಾಳ್ಬೇಕು ಅಂತ ಅನ್ಕೊಂತಿದ್ದಾಳೆ, ಅದು ಅಷ್ಟು ಬೇಗ ಮುಗಿಯಲ್ಲ ಅಂತಾರೆ. ಹಾಗಾದ್ರೆ ನೀವು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಶಾಂತಿ ಕೇಳುವಾಗ ಸೂರ್ಯ, ಸಕ್ರೆ, ಅಪ್ಪ ಏನೋ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ, ಅವ್ರ ಬುದ್ಧಿ ಎಂತದು ಅಂತ ಹೇಳ್ತಿದ್ದಾರೆ ಅಂತಾನೆ. ಮವ, ನೀವ್ ಹೇಳ್ತಿರೋದು ಸರಿನೇ ಮವ, ರೋಹಿಣಿ ಸಾಮಾನ್ಯದೊಳಲ್ಲ, ಈ ಮನೆಗೆ ಮತ್ತೆ ಬರ್ಬೇಕಂತ ಅನ್ಕೊಂಡು ಏನಾದ್ರೂ ಮಾಡ್ತಾಳೆ ಅಂತಾಳೆ ಮೀನಾ. ಆಗ ಶಾಂತಿ, ಅವಳೇನು ದೊಡ್ಡ ಝಾನ್ಸಿ ರಾಣಿನಾ, ಅವಳೇ ದೊಡ್ಡ ಕಳ್ಳಿ, ಅವಳ ಬಗ್ಗೆನೇ ದೊಡ್ಡದಾಗೆಲ್ಲ ಮಾತಾಡ್ತಿದ್ಯಾ, ಅವಳು ಏನ್ ಮಾಡಿದ್ರು ಸರಿ, ನನ್ ಮಗನ್ ಜೊತೆ ಅವಳನ್ನ ಸೇರೋದಕ್ಕೆ ನಾನ್ ಬಿಡೋದಿಲ್ಲ ಅಂತಾಳೆ ಶಾಂತಿ. ಆಗ ಮನೋಜ, ಮಮ್ಮಿ, ನನ್ಗೆ ಬೇಗ ಡಿವೋರ್ಸ್ ಸಿಕ್ಕಿದ್ರೆ ಸಾಕು, ನಿಮ್ದೇಗಿರ್ತೀನಿ ಅಂತಾನೆ. ಆಗ ಸೂರ್ಯ, ಅದೆಲ್ಲ ಸಿಗುತ್ತೆ ಕಣೋ, ಆದ್ರೆ ನೀನು ನಿನ್ ನಿರ್ಧಾರದ ಮೇಲೆ ಸ್ಟ್ರಾಂಗ್ ಆಗಿರು, ಕೇಸ್ ಮುಗಿಯೋಷ್ಟ್ರಲ್ಲಿ ಪಾಲರಮ್ಮನ್ ಕಡೆ ಹೋಗ್ಬೇಡ ಅಂತ ಸೂರ್ಯ ಹೇಳ್ತಾನೆ. ನಾನ್ ಯಾಕೆ ಅವಳ ಕಡೆಗೆ ಹೋಗ್ತೀನಿ, ಅವಳು ಮಾಡಿರೋ ದ್ರೋಹಕ್ಕೆ ಅವಳ ಮುಖನ ನೋಡಕ್ಕೂ ನನ್ಗಿಷ್ಟ ಇಲ್ಲ ಅಂತ ಮನೋಜ ಹೇಳುವಾಗ, ನೀನ್ ಈ ತರ ಸ್ಟ್ರಾಂಗ್ ಆಗಿದ್ರೆ ಸಾಕು, ಡಿವೋರ್ಸ್ ಸಿಗುತ್ತೆ ಅಂತಾನೆ ಸೂರ್ಯ. ಮನೋಜ, ನೀನ್ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ಬೇಡ, ಅವಳು ಆಟ ತೋರಿಸ್ತಿದ್ದಾಳೆ, ಅವಳು ಏನ್ ಮಾಡಿದ್ರು ಸರಿ, ಅವಳು ಅನ್ಕೊಂಡಿರೋದು ನಡೆಯೋದಿಲ್ಲ, ನಾನು ಅವಳ ಅಂತ ನೋಡ್ತೀನಿ ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು ತಲೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡೋವಾಗ, ಅಪ್ಪ ಏನಾಯ್ತಪ್ಪ ಒಂದ್ ರೀತಿ ಇದ್ದೀರಾ ಅಂತ ಸೂರ್ಯ ಕೇಳೋವಾಗ ರಂಗನಾಥ್ ಅವರು ಇನ್ನು ಏನೇನೆಲ್ಲ ನೋಡ್ಬೇಕು ಅಂತೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಸೂರ್ಯ, ಅಪ್ಪನ ಈಗ ನೋಡಕ್ಕೆ ನನಗ್ ತುಂಬಾ ಕಷ್ಟ ಆಗ್ತಿದೆ ಮೀನಾ, ನಮ್ ಕೈಯಲ್ಲಿ ಏನು ಮಾಡಕ್ ಆಗ್ತಿಲ್ಲ ಅಂತಾನೆ. ಆಗ ಮೀನಾ, ನೀವೇನು ಯೋಚನೆ ಮಾಡ್ಬೇಡ್ರಿ, ಎಲ್ಲ ಒಳ್ಳೆ ರೀತಿಯಿಂದ ನಡೆಯುತ್ತೆ ಅಂತಾಳೆ. ಅಲ್ಲ ಮೀನಾ, ಎಲ್ಲ ಕಷ್ಟಗಳು ನಮ್ಮನೆ ಸುತ್ತಿ ಸುತ್ತಿ ಬರ್ತಿದೆ, ನಮ್ಮನೆಗ್ ಮಾತ್ರ ಯಾಕೆ ಈ ರೀತಿ ಇದೆ, ಪಾಪ ಚೇತ ಜೈಲಲ್ಲಿ ಇದ್ದಾನೆ, ಲಾಯರ್ ಹತ್ರ ಮಾತಾಡಿದೀನಿ, ಜಾಮೀನು ಸಿಗುತ್ತೆ ಅಂತ ಲಾಯರ್ ಹೇಳಿದ್ದಾರೆ ಅಂತಾನೆ ಸೂರ್ಯ. ಆಗ ಮೀನಾ, ರೀ, ಚೇತನ
ಅಣ್ಣನ ವಿಷಯದಲ್ಲಿ ನಮ್ಗೇನೆ ಸಮಸ್ಯೆ ಬಂದಿರೋದು ಅಂತಾಳೆ. ಆಗ ಸೂರ್ಯ, ಗೊತ್ತಾಗ್ತಿದೆ ಮೀನಾ, ಅರುಣ್ ಬಗ್ಗೆ ತಾನೇ ಹೇಳ್ತಿದ್ಯಾ, ತಾಯಿನ ಕಳ್ಕೊಂಡಿರೋ ನೋವು, ಅದ್ರಲ್ಲಿ ಬೇರೆ ನನ್ ಮೇಲೆ ಕೋಪ ಇದೆ, ಇನ್ನು ಚೇತನಕ್ ಬೇರೆ ಸಹಾಯ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ನನ್ ಮೇಲೆ ಕೋಪ ಇನ್ನೂ ಜಾಸ್ತಿ ಆಗಿರುತ್ತೆ. ಹಾಗಂತೇಳಿ ಚೇತನ ಆಗೇನು ಬಿಡೋದಕ್ಕೆ ಆಗೋದಿಲ್ವಲ್ಲ ಅಂತಾನೆ ಸೂರ್ಯ. ಎಲ್ಲರ ಹತ್ರನು ಒಂದೊಂದ್ ರೀತಿ ನ್ಯಾಯ ಇದೆ ರೀ, ಎಲ್ಲ ಒಂದಿನ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದೀನಿ, ನೋಡೋಣ ಅಂತಾಳೆ ಮೀನಾ. ಈ ಕಡೆ ಸೂರ್ಯ ಯೋಚನೆ ಮಾಡ್ತಾ ಕೂತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.